ನಿತ್ಯಗೆ ಚಾಲೆಂಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಆರತಿ ಮತ್ತು ಲೆನಿನ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕು. ಯಾಕಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇಲ್ಲಿ ತನಕ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಎಲ್ಲೂ ಕೂಡ ಯಾವ ಮಠದಲ್ಲೂ ಕೂಡ ಯಾವ ಹಿಂದೂ ಸ್ವಾಮಿಗಳ ಕಡೆಯಿಂದಲೂ ಕೂಡ ಈ ರೀತಿ ಸೆಕ್ಸ್ ಕಾಂಟ್ರಾಕ್ಟಿಗೆ ಸಹಿ ಹಾಕಿಸುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥದ್ದು. ಜೊತೆಗೇನೆಂದರೆ ಅವರು ನೋಡ್ತಾ ಇದ್ದರು ಯಾರ ಮನಸ್ಸು ವೀಕ್ ಇದೆ ಅಂಥವ್ರನ್ನ ತುಂಬ ಹತ್ತಿರ ಕರ್ಕೊಳ್ಳುವಂಥದ್ದು, ಅವ್ರನ್ನೇ ಪೂರ್ತಿ ಮೋಡಿ ಮಾಡೋದು. ನಿಮ್ಮ ಡ್ರಾಪ್ ಯುವರ್ ಮೈಂಡ್, ಡ್ರಾಪ್ ಯುವರ್ ಸೈಕಾಲಜಿ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಯಾರನ್ನ ಎಷ್ಟರ ಮಟ್ಟಿಗೆ ಯಾಮಾರಿಸ್ಬೋದು ಅಂತ. ಅದಾದಮೇಲೆ ಇವೆಲ್ಲ ಪ್ರಯೋಗಗಳಾಗ್ತವೆ ಅನ್ನುವಂಥದ್ದು. ಭಾಳ ಹತ್ತಿರದ ವಲಯ ಏನಿದೆ ಆ ವಲಯದಲ್ಲಿರುವಂಥ ಕೆಲವು ಜನರಿಗೆ ಈ ರೀತಿ ಕಾಂಟ್ರಾಕ್ಟ್ ಸಹಿ ಹಾಕಲೇಬೇಕು ಅನ್ನುವಂಥದ್ದು. ಅದನ್ನು ಯಾರಾದರೂ ವಿರೋಧಿಸಿದರೆ ಸ್ವಾಮಿಗಳ ಮೇಲೆ ನಿಮಗೆ ನಂಬಿಕೆ ಅಲ್ವಾ, ಸ್ವಾಮಿಯ ವಾಕ್ಯ ಅಂದರೆ ಏನಂತ ತಿಳ್ಕೊಂಡಿರಿ ನೀವು, ಏನಾದರೂ ಅನುಮಾನಿಸ್ತಾ ಇದ್ದೀರಾ ನೀವು ಅಂತ ಕೇಳುವಂಥದ್ದು. ಈ ರೀತಿ ಅವರ ಮನಸ್ಸನ್ನು ಸೆಳೆಯುವಂಥ ಒಂದು ಪ್ರಯತ್ನ. ಅದರಲ್ಲೂ ವಿನಯ್ ಭಾರದ್ವಾಜ್ ಅಂತವರು ಇದಕ್ಕೆ ಸಹಿ ಹಾಕೋದಕ್ಕಿಂತ ಮೊದಲು ಆ ಅಪ್ಲಿಕೇಶನ್ ಹಿಡ್ಕೊಂಡೇ ಹೋದರು ಬೇರೆ ಕಡೆಗೆ, ಸಹಿ ಹಾಕಬೇಕೋ ಬೇಡವೋ ಅಂತ. ಆದರೆ ಅವ್ರನ್ನ ಓಡ್ಕೊಂಡು ಹೋಗಿ ಬೆನ್ನಟ್ಟಿ ಅವ್ರನ್ನ ಇಟ್ಕೊಂಡು ಅವ್ರನ್ನ ಹಿಡ್ಕೊಂಡವ್ರನ್ನ ಅವ್ರು ಕೂಡಿಸ್ಕೊಂಡು 3 ಗಂಟೆ ತಲೆ ತಿಂದು ಸಹಿ ಹಾಕ್ಕೊಂಡಿರುವಂಥದ್ದು. ನೋಡಿ ಎಂಥ ಒಂದು ಸ್ಥಿತಿ ಇದು. ಬಂದು ಮಾತಾಡುವಂಥವ್ರಿಗೆ ಅರ್ಥ ಆಗುತ್ತಾ ಅನ್ನುವಂಥದ್ದು. ಜೊತೆಗೆ ಸ್ವತಃ ಸ್ವಾಮೀಜಿಯ ಪರವಾಗಿ ಯಾರು ದನಿ ಎತ್ತಾರೆ ಇವೆಲ್ಲ ಕೂಡ ಅರ್ಥ ಆಗ್ತವೆ. ಎಲ್ಲಾದರೂ ಈ ರೀತಿಯ ಒಂದು ಸಿಸ್ಟಮ್ ಇದೆಯಾ, ಏನಾದರೂ ಟ್ರಯಲ್ ಆಗುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಕೋರ್ಟಿನ ಮುಂದೆ ಬರ್ತವೆ. ಯಾಕಂದರೆ ಲೆನಿನ್ ಹೇಳ್ತಾ ಇದ್ರು ಎಲ್ಲವನ್ನೂ ಕೂಡ ನಾವು ಕೋರ್ಟಿಗೆ ತರ್ತೀವಿ, ಕೋರ್ಟ್ನಲ್ಲಿ ಎಲ್ಲದೂ ಕೂಡ ವಿಚಾರಣೆ ಆಗುತ್ತೆ ಅನ್ನುವಂಥದ್ದು. ಬನ್ನಿ, ನಾನು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಏನು ಡಾಕ್ಯುಮೆಂಟ್ಸನ್ನು ಇವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದು ಮಿಶಿಗನ್ ಆಸ್ಪತ್ರೆಯ ದಾಖಲೆಗಳು, ಅದು ನಿಜವಾ ಅನ್ನುವಂಥದ್ದು, ಅದು ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನು ಆರತಿ ಅವರು ಹೇಳಿದರು. ಇನ್ನೊಂದು ಪ್ರಶ್ನೆ ಭಾಳ ಬೇಸರದಿಂದ ನಾವು ಕೇಳಬೇಕು, ಹರ್ಪಿಸ್ ಇದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅದು ಸರ್ಪ ಸುತ್ತಿದೆ ಅನ್ನುವಂಥದ್ದು. ಬಹಳ ಅದು ಈ ಕಂಟೇಜಿಯಸ್ STD ಅನ್ನುವಂಥದ್ದು, ಅಂದರೆ ಬೇರೆಯವರಿಗೆ ಅದು ಹಬ್ಬಿಡುತ್ತೆ, ಅದು ಅಂಥ ಒಂದು ಲೈಂಗಿಕ ರೋಗ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಆರ್ತಿ ಮೇಡಮ್, ಏನಂತಿರ್ತಾವೆ? ರಂಗನಾಥ್, ನಾನು ನಿಮ್ಮ ಹತ್ರ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮಗೆ ಗೊತ್ತಿದ್ದವ್ರ ಹತ್ರ ಹೋಗಿ ನಿಮಗೆ ಜ್ವರ ಇದೆಯಾ, ಕೆಮ್ಮು ಇದೆಯಾ ಅಂತ ಕೇಳ್ತೀರಾ? ನಿಮಗೆ ಕ್ಯಾನ್ಸರ್ ಇದೆಯಾ ಅಂತ ಕೇಳ್ತೀರಾ? ಖಂಡಿತವಾಗ್ಲೂ ಇಲ್ಲ. BP ಇದೆಯಾ, ಶುಗರ್ ಇದೆಯಾ ಅಂತ ಕೇಳಿದ್ರೇ ಬೇಜಾರು ಮಾಡ್ಕೋತಾರೆ ಎಷ್ಟೋ ಜನಗಳು. ನಿಮಗೆ ಕ್ಯಾನ್ಸರ್ ಇದೆಯಾ, HIV ಇದೆಯಾ, ಹೆರ್ಪೀಸ್ ಇದೆಯಾ, ಈ ಥರ ಎಲ್ಲ ಕೂತ್ಕೊಂಡು ಕೇಳ್ತೀರಾ ರೀ? ಇದೇನು ಹೋಟೆಲಿಗೆ ಹೋಗಿ ಇಡ್ಲಿ ದೋಸೆ ಇದೆಯಾ ಅಂತ ಕೇಳೋ ಥರ ಕೇಳ್ತಾಗಿದ್ದಾರೆ. ನಿಜ ನಿಜ. ಇದನ್ನು 24 ಗಂಟೆತ್ತು ಚರ್ಚೆ ಮಾಡ್ತಾಗಿದ್ದಾರೆ. ರಿಪೀಟ್ ಪ್ರೋಗ್ರಾಮ್ ಹಾಕ್ತೀರಾ ರೀ ನೀವು? ನೀವೇ ಕೇಳ್ತಾ ಇಲ್ಲ ಇದ್ರೇನು ಬೇರೆಯವ್ರು ಕೇಳ್ತಿರೋದನ್ನ ನೀವು ಇಲ್ಲಿ ನನ್ನ ಕೇಳ್ತೀರಿ ಅಂತ ನನಗೆ ಅರ್ಥ ಆಗತ್ತೆ. ಯಾರೇ ಆಗಲಿ ನಿತ್ಯಾನಂದನ್ಗೆ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಖಂಡಿತವಾಗಿ ಯಾವುದೋ ಒಂದು ಅಲಿಗೇಷನ್, ಯಾವುದೋ ಒಂದು ಕೋರ್ಟ್ ಕೇಸ್ ಈ ಥರ ಒಂದು ಇಮಿಡಿಯೇಟಾಗಿ ಶುರುವಾಗುತ್ತೆ, ಅವತ್ತಿಂದ ಶುರುವಾಗುತ್ತೆ. ಅದಕ್ಕೆ ಇಲ್ಲಿರೋ ಪ್ರೂಫ್ ನಾನು, ಧರ್ಮಾನಂದ, ವಿನಯ್ ಭಾರದ್ವಾಜ್ ರೀ. ವಿನಯ್ ಭಾರದ್ವಾಜ್ ಎಷ್ಟು ಒಂದು ಒಳ್ಳೆ ಹುಡುಗ, ಮೈಸೂರು ಹುಡುಗ ಪಾಪ. ಅವನು IIT ಬಾಂಬೆನಲ್ಲಿ ಓದ್ಕೊಂಡು ರೈಸ್ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿಬಿಟ್ಟು ಮೈಕ್ರೋಸಾಫ್ಟ್ನಲ್ಲಿ ಹೋಗಿ ಕೆಲಸ ಸೇರಿಕೊಂಡು ಅವನು ತಂದೆ ತಾಯಿಗೆ ತುಂಬ ಹೆಮ್ಮೆ ಇತ್ತು ಅವನ ಬಗ್ಗೆ. ಅವ್ರ ತಾಯಿನೂ ನಿಮ್ಮ ಚಾನಲಲ್ಲಿ ಮಾತಾಡಿದ್ರು ಅನಿಸುತ್ತೆ. ಅಷ್ಟು ಒಂದು ಹಿ ವಾಸ್ ಅ ನೈಸ್ ಮ್ಯಾನ್. ನಾನು ಅವ್ರನ್ನ 2005ಇಂದ ನೋಡಿದ್ದೀನಿ ಆಶ್ರಮದಲ್ಲಿ. ನಿತ್ಯಾನಂದನ್ ಮೀಟ್ ಮಾಡಿದಾಗ ಅವನಿಗೆ ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್, ಮದುವೆ ಆಗಬೇಕು ಒಂದು ಹುಡುಗಿ ಜೊತೆ ಅಂತ ಇತ್ತು ಅವ್ರಿಗೆ. ಆದರೆ ನೋಡಿ ಪಾಪ ಅವರು ನಿತ್ಯಾನಂದನ್ ನಂಬ್ಕೊಂಡು ಅವರು ಹೇಳಿದ್ದ ಫಿಲಾಸಫಿ ಎಲ್ಲ ನನ್ನ ಹಾಗೆ ಮತ್ತು ಸಾವಿರಾರು ಲಕ್ಷಾಂತರ ಜನ ಇರೋ ಹಾಗೆ ಅವರು ನಿತ್ಯಾನಂದನ ದೇವರು ಅಂತ ನಂಬ್ಕೊಂಡು ಬ್ರಹ್ಮಚರ್ಯ ತಗೊಂಡು ಮೈಕ್ರೋಸಾಫ್ಟಲ್ಲಿದ್ದ ಕೆಲಸ ಬಿಟ್ಬಿಟ್ಟು ಆಶ್ರಮ ಸೇರಿಬಿಟ್ರು ಬ್ರಹ್ಮಚರ್ಯಾಗಿ. ತಂದೆ ತಾಯಿಯನ್ನು ಬಿಟ್ಬಿಟ್ಟು ಎಲ್ಲವನ್ನು ಬಿಟ್ಬಿಟ್ಟು ಆಶ್ರಮ ಸೇರಿದ್ರು. ಆದರೆ 2009 ಅವರೇ ಫಸ್ಟ್ ವಿಸಿಲ್ ಬ್ಲೋವರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ನನಗೆ ಅನ್ಯಾಯ ನಡೀತಾಗಿದೆ, ನಿತ್ಯಾನಂದ ನನ್ನನ್ನು ಮಾತ್ರ ಎಲ್ಲ ಇನ್ನೂ ಬೇರೆಯವ್ರನ್ನ ಅಬ್ಯೂಸ್ ಮಾಡ್ತಾಗಿದ್ದಾರೆ ಅಂತ. ಅದು ಒಂದು ಮಾತು ಅವ್ರು ನನ್ನ ಹತ್ರ ಹೇಳಿ ನನಗೆ ತುಂಬ ಬೇಜಾರಾಗತ್ತೆ. ಯಾಕೋ ಅವ್ರನ್ನ ಅವಾಗ ನಂಬಲಿಲ್ಲ ನಾನು. ಆ ಮಾತು ವಾಪಸ್ ನಿತ್ಯಾನಂದನ್ಗೆ ಹೇಳಿ ಇವತ್ತು ಆ ಒಂದು ಕಾರಣದಿಂದ, ಅದು ಮಾತ್ರ ಇಲ್ಲ, FIR ಅಲ್ಲಿ ಅವರು ವಿಕ್ಟಿಮ್ ಅಂತ ಅವ್ರ ಹೆಸರು ಹಾಕಿದರು. ಇದೆಲ್ಲ ಅವರು ನಿತ್ಯಾನಂದನ್ಗೆ ವಿರುದ್ಧ ಧ್ವನಿ ಎತ್ತಾರೆ ಅಂತ ಗೊತ್ತಾದ ತಕ್ಷಣ
ಅವ್ರ ಮೇಲೆ ಅಮೆರಿಕನಲ್ಲಿ ಒಂದು ಕೇಸು ಚೈಲ್ಡ್ ಮೊಲೆಸ್ಟೇಷನ್ ಅಂತ. ಪಾಪ. ನಾನು ನೆನ್ನೆ ಹೇಳಿದೆ ನಿಮ್ಮ ಹತ್ರ, ನನ್ನ ಮೇಲೆ ಚೈಲ್ಡ್ ಮೊಲೆಸ್ಟೇಷನ್ ಕೇಸ್ ಹಾಕಿದ್ದಾರೆ ಅಮೆರಿಕದಲ್ಲಿ. ಇವ್ರ ಮೇಲೆ ಮೊಲೆಸ್ಟೇಷನ್ ಆಫ್ ಸಮ್ ಬ್ರಹ್ಮಚಾರಿ. ಈ ಥರ ಒಬ್ರೊಬ್ರ ಮೇಲೆ ಒಂದೊಂದು ಏನಾದೋ ಒಂದು ಕೇಸು ಹಾಕ್ಬಿಟ್ಟು ಅವ್ರನ್ನ ಇವತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಈಸ್ ಕನ್ವಿಕ್ಟೆಡ್ ಟುಡೇ. ಬಟ್ ಏನು ಮಾಡೋದು ಹೇಳಿ, ಅವರು ಗೊತ್ತಿದ್ದ ನಿಜ ವಿನಯ್ಗೆ ಟ್ರಯಲಲ್ಲಿ ಬಂದು ಹೇಳಕ್ಕೂ ಹೆದರ್ಕೋತಾರೆ ವಿಟ್ನೆಸಸ್. ಇವತ್ತು ನನ್ನ ಮೇಲೆ ಈ ಥರ ಎಲ್ಲ ಅಲಿಗೇಷನ್ಸ್ ತೊಗೊಂಡು ಬರ್ತಾಗಿದ್ದಾರೆ. ಇದೆಲ್ಲ ನೋಡಿಬಿಟ್ಟು ಸಾಕಷ್ಟು ವಿಕ್ಟಿಮ್ಸ್ ಇದ್ದಾರೆ, ಅವರೇ ಕನ್ಫೆಸ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಹತ್ರ, ನಮ್ಮ ಹತ್ರ, ಅವರು ನಿತ್ಯಾನಂದದಿಂದ ಅಬ್ಯೂಸ್ ಆಗಿದ್ದಾರೆ ಅಂತ. ಆದರೆ ಇವತ್ತು ನೋಡಿ, ನಾನು ಯಾವ ರೀತಿನಲ್ಲಿ ಈ ಥರ ಪಬ್ಲಿಕ್ಕಾಗಿ ಅಸಹ್ಯ ಪಡ್ತಾಗಿದ್ದೀನಿ, ಇಲ್ಲಿ ಬಂದು ಈ ಥರ ನಾನು ಬೀದಿನಲ್ಲಿ ಬಂದು ನಿಂತ್ಬಿಟ್ಟಿದ್ದೀನಿ, ಫ್ಯಾಮ್ಲಿ ಎಲ್ಲ ಡೆಸ್ಟ್ರಾಯ್ ಆಗೋಗ್ಬಿಟ್ಟಿದೆ, ನನಗೆ ನನ್ನ ಮಾನ ಮರ್ಯಾದೆ ಹೊಟ್ಟೋಯ್ತು. ಇದೆಲ್ಲ ನೋಡಿದ್ಮೇಲೆ ಇನ್ನೊಂದು ವಿಕ್ಟಿಮ್ ಬರೋಕ್ಕೆ ಸಾಧ್ಯನಾ ರೀ? ಎಲ್ಲರೂ ಹೆದರ್ಕೋತಾರೆ ಧ್ವನಿ ಎತ್ತಕ್ಕೆ. ಅದೇ ಅವ್ರಿಗೆ ಬೇಕು. ನಾವೆಲ್ಲ ಸುಮ್ಮನೆ ಹೊಟ್ಟೋಗ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಇವಾಗ ಅವರು ಒಳ್ಳೆಯವರು ಅಂತ ಹೇಳಕ್ಕೆ ಅವರು ಜೊತೆಗಿರೋ ಆಶ್ರಮೈಟ್ಸ್ ಡಿವೋಟೀಸ್ ಮಾತ್ರ ಅಲ್ಲ, ಅವ್ರಿಗೆ ಒಂದು ಪಬ್ಲಿಸಿಟಿ ಫಾರ್ಮು ಇದೆ. ಆದರೆ ನಮಗೆ ನೋಡಿ ಮಾತಾಡೋಕ್ಕೆ ನಾವೇ ಬರಬೇಕು. ನಮಗೆಲ್ಲಿದೆ ದುಡ್ಡು ಒಂದು ಪಬ್ಲಿಸಿಟಿ ಫಾರ್ಮ್ ಹೈರ್ ಮಾಡೋಕ್ಕೆ? ನಾನು ಒಂದು ಸಮಾಚಾರ ಜನರು ತಿಳ್ಕೋಬೇಕು, ನಾನು ಲೆನಿನ್ ಮತ್ತು ಈ ಕೇಸಲ್ಲಿರೋ ಎಲ್ಲ ಸಾಕ್ಷಿಗಳು ಜನರಿಗೆ ನಿಜ ಗೊತ್ತಾಗಬೇಕು. ದಿಸ್ ಈಸ್ ಅ ಸೋಷಿಯಲ್ ಕಾಸ್. ಪಬ್ಲಿಕ್ ಶುಡ್ ನಾಟ್ ಬಿ ಚೀಟೆಡ್ ಎನಿ ಮೋರ್. ಹಾಗೇನೋ ಕಾರಣಕ್ಕೆ ಬಂದಿರೋದು. ನಾವು ಬಂದಿರೋರು ಯಾರಿಗೂ ಒಂದು ಚೂರು ಸೆಲ್ಫಿಶ್ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ನಾವು ಬಂದಿದ್ದರಿಂದ ನಮಗೆ ಪ್ರಾಬ್ಲಮ್ಸೇ ಬಂದಿದೆ. ವಿ ಹ್ಯಾವ್ ನಥಿಂಗ್ ಟು ಗೇನ್ ಆ್ಯಂಡ್ ಎವ್ರಿಥಿಂಗ್ ಟು ಲೂಸ್. ಇಲ್ಲಿ ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದ ವಿಟ್ನೆಸ್ ಆಗಿ ಬಂದಿದ್ದರಿಂದ, ಇಲ್ಲಿ ಬಂದು ಮೀಡಿಯಾನಲ್ಲಿ ಕೂತ್ಕೊಂಡು ಮಾತಾಡ್ತಿರೋದ್ರಿಂದ, ಇದು ಯಾವುದು ದರ್ ಇಸ್ ನೋ ಪರ್ಸ್ನಲ್ ಗೇನ್ ನಮಗೆ ಈ ಥರ ಮಾತಾಡ್ತಿರೋದ್ರಿಂದ. ಎಷ್ಟೇ ಕೇಸ್ ಹಾಕಲಿ ನಾವು ಹೆದರ್ಕೊಳ್ಳಲ್ಲ ರಂಗನಾಥ್ ಅವರೇ, ಬಿಕಾಸ್ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಅ ಕಾಸ್. ನಮ್ಮ ಥರ ಇನ್ನೂ ಬೇರೆ ಯಾರೂ ಏಮಾರಬಾರ್ದು. ಆ್ಯಂಡ್ ಈ ಥರ ಇರೋ ಸ್ವಾಮಿಯಿಂದ ಹಿಂದೂ ಧರ್ಮಕ್ಕೆ ಒಂದು ಕೆಟ್ಟ ಹೆಸರು ಬರಬಾರ್ದು. ನೀವು ಹೇಳ್ತಿರಲ್ಲ, ಈ ಕಾವಿ ಹಾಕ್ಕೊಂಡಿರೋದಕ್ಕೆ ಹಿಂದ್ಗಡೆ ಇರೋ ಕೊಲಕ್ಕೂ ತೆಗಿಬೇಕು ಅನ್ನೋ ಕಾರಣಕ್ಕೆ ನಾವು ಬಂದಿರೋದು. ಎಸ್ ಮೇಡಮ್. ಸೊ ತಾವು ಹೇಳ್ತಾ ಇದ್ದೀರಿ, ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಾನು ಭಾಳ ಬೇಸರದಿಂದಲೇ ಕೇಳ್ತಾ ಇದ್ದೀನಿ. ನನಗೆ ಕೇಳಬೇಕು ಅಂತ ಖುಷಿ ಏನಿಲ್ಲ. ಆದರೆ ಈ ರೀತಿಯ ಈ ರೋಗಗಳಿದೆ ಅಂತ ನಿಮಗೆ ಬೇರೇನು ಆರೋಪ ಮಾಡ್ತಾ ಇದ್ದಾರೆ, ಅದು ಶುದ್ಧ ಸುಳ್ಳು ಅಂತೀರಿ ತಾವು ಹಾಗಾದರೆ? ಹೌದು. ಎಸ್ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಭಾಳ ಒಳ್ಳೆ ಮಾತನ್ನು ಕೇಳಿದ್ರು. ಯಾರಿಗಾದರೂ ಮೈಯಲ್ಲಿ ಹುಷಾರಿದೆಯಾ ಇಲ್ವೋ ಅಂತ ಕೇಳಬೇಕಾದ್ರೆ ನಾವು ಹೊತ್ತಾರು ಸರಿ ಯೋಚನೆ ಮಾಡಬೇಕು. ಅಬ್ಬಬ್ಬ ಅಂತಂದರೆ ನಿಮಗೆ ನೆಗಡಿ ಆಗಿದೆಯಾ, ಜ್ವರ ಇದೆಯಾ ಅನ್ನುವಂಥ ಮಾತನ್ನು ಕೇಳಬಹುದು. ಆದರೆ ನಿಮಗೆ ಸರ್ಪ ಸುತ್ತಿದೆಯಾ ಅನ್ನುವಂಥದ್ದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಲೈಂಗಿಕ ರೋಗ ಇದೆಯಾ ಅಂತ, ಕ್ಯಾನ್ಸರ್ ಇದೆಯಾ, HIV ಇದೆಯಾ, ಸೊ ಇಂಥವನ್ನೆಲ್ಲ ಕೇಳಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತವೆ. ಅಂತಂದರೆ ಇಂಥವ್ರಿಗೆ ನಾವು ಏನು ತಾನೇ ಉತ್ತರ ಕೊಡಲಿಕ್ಕೆ ಸಾಧ್ಯ? ಬಹುಶಃ ಏನು ಅಂದರೆ ಅವರ ಮಾತಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಈ ಎಲ್ಲ ರೋಗಗಳೇನಿದೆ ಮಾರಣಾಂತಿಕ ರೋಗಗಳು, ಆ ಮಾರಣಾಂತಿಕ ರೋಗಗಳಿಗೆ ಕಾರಣ ಏನು, ಅವರ ಮೂಲ ಎಲ್ಲಿದೆ ಅಂತಂದರೆ ಅವರ ಮನಸ್ಸುಗಳಲ್ಲಿದೆ ಅನ್ನುವಂಥದ್ದು. ಹೀಗಾಗಿ ಏನು ಅಂತಂದರೆ ಆ ರೀತಿ ತುಂಬ ಜನ ಹೇಳಿದ್ರು, ನನಗೆ ಪ್ರೌಢ ಅನ್ನಿಸ್ತಾ ಇಲ್ಲ ಅಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ, ನಾನು ನಿಜವಾಗ್ಲೂ ಮಾನ ಮರ್ಯಾದೆ ಎಲ್ಲದನ್ನು ಕಳ್ಕೊಂಡು ಬಂದು ಇಲ್ಲಿ ಬಹಳ ದೀನಳಾಗಿ ಕೇಳ್ತಾ ಇದ್ದೀನಿ, ಯಾಕೆ ನಮಗೇನಾದರೂ ಲಾಭ ಇದೆಯಾ ಇದರಿಂದ? ಖಂಡಿತವಾಗಲೂ ಲಾಭ ಇಲ್ಲ. ಆದರೆ ನಮಗೊಂದು ಉದ್ದೇಶ ಇದೆ, ಒಳ್ಳೆಯ ಉದ್ದೇಶ ಇದೆ, ಒಂದು ಸ್ಪಷ್ಟ ಉದ್ದೇಶ ಇದೆ. ಅದೇನು ಅಂದರೆ ಕಾವಿಯ ಹಿಂದಿನ ಕೊಳಕೇನಿದೆ ಅದನ್ನು ಜಗತ್ತಿ ತೋರಿಸ್ಬೇಕು ಅನ್ನುವಂಥದ್ದು. ಇಲ್ಲಿ ನಿಂತು ನಾವು ಮಾತಾಡಿದ್ರಿಂದ ನಮಗೇನೋ ಬಹಳ ಲಾಭ ಆಗುತ್ತೆ ಅಂತ ನೀವು ಭಾವಿಸ್ಬಿಡಿ. ಖಂಡಿತವಾಗ್ಲೂ ನಮಗೆ ಆಗ್ತಿರುವಂಥದ್ದು ನಷ್ಟ ಮಾತ್ರ ನಿರಂತರವಾದಂಥ ನಷ್ಟ ಆಗ್ತಾನೇ ಇದೆ. ಆದರೆ ಇಂಥದ್ದು ಒಂದಲ್ಲ, 10 ಆರೋಪಗಳು ಬಂದರೂ ಕೂಡ ನಾವು ಕಾಲನ್ನು ಹಿಂದುಗಡೆ ಇಡೋದಿಲ್ಲ, ನಾವು ಹೋರಾಡ್ತೀವಿ ಅನ್ನುವಂಥದ್ದು. ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಿ ಅದನ್ನು ನಾನು ಕೇಳ್ಕೊಳ್ಳೋದು ಇಷ್ಟನೇ, ಯಾರೋ ಅವರ ಹಿಂದೆ ಕತ್ತಲ್ಲಿ ನಿಂತು ಕಲ್ಲು ಎಸಿತೀರಿ, ಒಂದು ಸರಿ ಯೋಚನೆ ಮಾಡಿ, ಇವರು ಮಾಡ್ತಿರೋದ್ರಲ್ಲಿ ತಪ್ಪು ಏನಿದೆ ಅನ್ನುವಂಥ ಪ್ರಶ್ನೆನ ನಿಮಗೆ ನೀವೇ ಹಾಕ್ಕೊಳ್ಳಿ. ನಮಗೆ ಉತ್ತರ ಕೊಡದಿದ್ದರೆ ಪರವಾಗಿಲ್ಲ, ನೀವು ನಿಮ್ಮ ಒಂದು ಆತ್ಮಸಾಕ್ಷಿಗೆ ನೀವು ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ಬಹುಶಃ ಎಲ್ಲೋ ಮನಸ್ಸಿನ ಮೂಲೆಯಿಂದ ಒಂದು ಉತ್ತರದ ಧ್ವನಿ ನಿಮ್ಮ ಕಿವಿಗೆ ಕೇಳಿಸಬಹುದೇನೋ.
ಇನ್ನಷ್ಟು ಮಾತಾಡ್ತೀನಿ ನಾನು ಆರ್ತಿ ಅವ್ರ ಜೊತೆಗೆ. ಅದರ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.